श्रीमूलरामो विजयते श्रीमूलरामो विजयते। श्रीगुरुभ्यो नमः। हरिः ओं। बुद्धिर्बलं यशोधैर्यं निर्भयत्वमरोगताम् अजाड्यं वाक्पटुत्वं च ಹನುಮತ್ಸ್ಮರಣಾತ್ ಭವೇತ್. ನಾವು ಭಗವಂತನ ಅತ್ಯಂತ ಸನ್ನಿಹಿತವಾದಂಥ ವಾಯುದೇವರ ಅವತಾರ ಕಥೆಗಳನ್ನು ಕೇಳುತ್ತಾ ಅದರಲ್ಲಿ ಮುಖ್ಯವಾಗಿ ಹನುಮಂತನ ಆಂಜನೇಯನ ಕಥೆಯನ್ನು ಕೇಳುತ್ತಿದ್ದೇವೆ. ಈ ಆಂಜನೇಯನು ತಾನು ರಾಮನ ಪತ್ನಿ ಸೀತೆಯನ್ನು ಹುಡುಕಲು ಸಾಗರವನ್ನು ದಾಟಿ ಲಂಕೆಯನ್ನು ಸೇರಿ ಚತುರಂಗುಳ ಮಾತ್ರ ವಿಸ್ತೀರ್ಣಮ್ಮಂದಂತೆ 4 ಅಂಗಳವೂ ಬಿಡದೆ ಎಲ್ಲವನ್ನು ಹುಡುಕಿದ. ಎಲ್ಲಿ ಸೀತೆಯ ಸುದ್ದಿಯೇ ಇಲ್ಲ. ಹಾಗಾಗಿ ವಿಚಾರಿತನಾದಂಥ ಹನುಮಂತ ತನಗೆ ತಾನು ಧೈರ್ಯವನ್ನು ತುಂಬಿಕೊಂಡು ಅನಿರ್ವೇದನಾಗಿ ಉತ್ಸಾಹವನ್ನು ಹೊಂದಿ ಹುಡಕಲು ಬಿಟ್ಟಂಥ ಅಶೋಕವನಿಗೆ ಬಂದ. ಇದು ರಾವಣನ ಇಷ್ಟವಾದಂಥ ವನ. ಇದಕ್ಕೆ ಪ್ರಮದವನ ಅಂತಲೂ ಹೆಸರು. ಅನೇಕ ಚೈತ್ಯ ಪ್ರಾಸಾದಗಳಿಂದ ತುಂಬಿದೆ. ಗಿಡ ಮರಗಳು, ಸಾಧುವಾದಂಥ ಜಲ, ಹೀಗೆ ರಮಣೀಯವಾದಂಥ ಒಂದು ವಾತಾವರಣ ಅಲ್ಲಿ ತುಂಬಿದೆ. ಮಾತೆ ಸೀತೆ ಅಲ್ಲಿಗೆ ಬಂದೇ ಬರುತ್ತಾಳೆ ಅಂತ ನಿರ್ಧರಿಸಿಕೊಂಡಂಥ ಹನುಮಂತ ತಾನು ಆ ವನದಲ್ಲಿ ಸಂಚರಿಸುತ್ತಾ ಒಂದು ಸಿಂಶುಪಾ ವೃಕ್ಷವನ್ನು ಏರಿ ನಿಂತ. ಅಲ್ಲಿ ಕುಳಿತಾಗ ಅದರ ಬುಡದಲ್ಲಿ ಒಬ್ಬ ದೀನಾವಸ್ಥೆಯಲ್ಲಿ ಇದ್ದಂಥ ಸ್ತ್ರೀಯನ್ನು ಕಂಡ. ಆಕೆ ಯಾರು ಅಂತ ವಿಚಾರ ಮಾಡುತ್ತಿದ್ದಾನೆ ಹನುಮಂತ. ತಾನು ಹಿಂದೆ ಕಿಷ್ಕಿಂಧೆಯಲ್ಲಿ ತಾನು ಸುಗ್ರೀವ ಜಾಂಬವಂತನೇ ಮೊದಲಾದಂಥ ವಾನರ ಪ್ರಮುಖರು ಕೂತಿರುವಾಗ ಗಗನದಿಂದ ಬಿದ್ದಂಥ ಒಂದು ಆಭರಣದ ಮೂಟೆ ನೆನಪಿಗೆ ಬಂತು. ಆ ಆಭರಣ ಮೂಟೆಯಲ್ಲಿದ್ದಂಥ ಅಂಗವಸ್ತ್ರ ಈಕೆಯ ಅಂಗವಸ್ತ್ರ ಒಂದೇ ಥರ ಅದ. ಹಾಗಾಗಿ ಸೀತೆ ಆಗಿರಬಹುದು ಅಂತ ಊಹೆ ಮಾಡಿದ. ರಾಮನು ಹೇಳಿದಂಥ ಎಲ್ಲ ಶುಭ ಲಕ್ಷಣಗಳು ಈಕೆಯಲ್ಲಿ ಉಂಟು. ಹಾಗಾಗಿ ಈಕೆ ಸೀತೆ ಆಗಿರಬಹುದು ಅಂತ ಊಹೆ ಮಾಡಿದ. ನಿರ್ಧಾರವನ್ನು ಮಾಡಿಕೊಂಡ. ಹೀಗೆ ವಿಚಾರ ಮಾಡುತ್ತಿರುವಾಗ ಬೆಳಗಾಯಿತು. ರಾವಣ ತಾನು ಮದಿರ ಮತ್ತಿನಿಂದ ತನ್ನ ಪರಿವಾರದ ಹೆಂಗಸರನ್ನು ಇಟ್ಟುಕೊಂಡು ಅಶೋಕವನಕ್ಕೆ ಬಂದ. ಸೀತಾದೇವಿ ಅವನನ್ನು ನೋಡಿ ಕಾಡು ಮೃಗಗಳ ಮಧ್ಯದಲ್ಲಿ ಜಿಂಕೆ ಹೇಗೆ ತಟಪಟಾಯಿಸುತ್ತದೋ ಹಾಗೆ ಆಕೆ ಕೂಡ ಬಹಳ ಇಬ್ಬಂದಿಯಾಗಿ ಕುಳಿತಿದ್ದಾಳೆ. ಮೊದಲು ಕತ್ತರಿಸಿದಂಥ ಬಾಳೆ ಕಂಬದಂತೆ ತಾನು ಎಲ್ಲ ಅವಯವನ್ನು ಮುಚ್ಚಿಕೊಂಡು ಕೂತಿದ್ದಾಳೆ ಸೀತಾದೇವಿ. ರಾವಣ ಬಂದ, ಮಾತಾಡಿದ, ಸೀತೆಯನ್ನು ಬೆದರಿಸಿದ. ಸೀತೆ ಕೂಡ ಇವನನ್ನು ಧಿಕ್ಕರಿಸಿ ಮಾತಾಡಿದರು. ನಾವು ಈ ಪಾಠ್ಯಪುಸ್ತಕದಲ್ಲಿ ಓದಿರ್ತೇವೆ, ಹೆಂಗಸರೆಲ್ಲ ಕೂಡ ಅಸಮರ್ಥರಾಗಿದ್ದಾರೆ ಅಂತ, ಓದಿಲ್ಲ ಅಂತ, ಹೀಗೆಲ್ಲ ಏನೇನೋ ಓದಿರ್ತೀವಿ ಹುಚ್ಚುಚ್ಚಾಗಿ. ಅಲ್ಲ, ಹೆಂಗಸರಿಗೆ ಧೈರ್ಯ ಉಂಟು, ಅವರು ಸಬಲರು, ಓದಿದ್ದಾರೆ ಪ್ರಾಚೀನ ಭಾರತದಲ್ಲಿ. ಸೀತಾದೇವಿ ಮಾತಾಡುತ್ತಾಳೆ. ತೃಣಮಂತರಕೃತ್ವ ಅಂತ ಒಂದು ಹುಲ್ಲು ಕಡ್ಡಿಯನ್ನು ರಾವಣನಿಗೂ ತನಗೂ ಮಧ್ಯದಲ್ಲಿಟ್ಟುಕೊಂಡು ಹುಲ್ಲು ಕಡ್ಡಿಯನ್ನು ನೋಡುತ್ತಾ ಸೀತೆ ಮಾತಾಡುತ್ತಾಳ. ನೀಚನಾದವು ರಾವಣ, ನಾನು ಮಾನವ ಕಾಂತೆ, ನಾನು ನಿನಗೆ ಪತ್ನಿ ಆಗೋದಕ್ಕೆ ಸಂಭವವೇ ಇಲ್ಲ. ಆಮೇಲೆ ರಾಮ ಮಹಾಪರಾಕ್ರಮಶಾಲಿ, ಅವನ ಕಣ್ಣ ಮುಚ್ಚಿ ನೀನು ನನ್ನನ್ನು ಎತ್ತುಕೊಂಡು ಬಂದಿದ್ದಿ, ಗ್ರಾಮಸಿಂಹದಂತೆ ಅಂತ, ನಾಯಿಯಂತೆ ಎತ್ತುಕೊಂಡು ಬಂದಿದ್ದಿ. ಅವನ ಮುಂದೆ ನೀನು ನಿಲ್ಲಲಾರೆ, ಬ್ರಹ್ಮರುದ್ರಾದಿಗಳಿಗೆ ಅವನನ್ನು ಎದುರಿಸಲು ತಾಕತ್ತಿಲ್ಲ, ನೀನೆಷ್ಟು ಅಂತ ಚೆನ್ನಾಗಿ ಬೈತಾಳೆ. ಕೆಟ್ಟ ಮಾತನ್ನು ಆಡುತ್ತಿದ್ದಿ ನನ್ನ ಬಗ್ಗೆ, ನಿನ್ನ ನಾಳೆಗೆ ತುಂಡಾಗುತ್ತದೆ.
ಈ ಕ್ಷಣದಲ್ಲಿ ನಿನ್ನನ್ನು ಸುಡಬಲ್ಲ ಸಾಮರ್ಥ್ಯ ನನಗುಂಟು. ಆದರೆ ಶ್ರೀರಾಮ ಪತಿಯಾದಂಥ ಶ್ರೀರಾಮಚಂದ್ರನ ಅನುಮತಿ ಇಲ್ಲ ಅಂತಂದು ಹೇಳಿ ನಿನ್ನನ್ನು ಬಿಟ್ಟಿದ್ದೆ. ಭಸ್ಮಸಾದಂತಲ್ಲ, ನೀನು ಭಸ್ಮ ಆಗಲಿಕ್ಕೆ ಅರ್ಹನಾದವನು, ನಿನ್ನ ಭಸ್ಮ ಮಾಡಲಿಕ್ಕೆ ನನಗೆ ಕ್ಷಣಕಾಲ ಹಿಡಿಯೋದಿಲ್ಲ, ಆದರೆ ನನ್ನ ಪತಿಯ ಅನುಮತಿ ಇಲ್ಲ ಅಂತ ಇಷ್ಟು ಮಾತಾಡಿದ ಮೇಲೆ ಅವನಿಗೆ ಸಿಟ್ಟು ಬರುತ್ತದೆ. ಅವನು ಹೇಳುತ್ತಾನೆ, ಈ ಸುತ್ತ ಕೂತಿದ್ದಂಥ ರಾಕ್ಷಸ ಸ್ತ್ರೀಯರಿಗೆ ಹೇಳ್ತಾನೆ, ಹೇಗನ್ನ ಮಾಡಿ ಇವಳನ್ನು ನಾನು ವಶಕ್ಕೆ ತರಿ, 2 ತಿಂಗಳು ಸಮಯವನ್ನು ಕೊಟ್ಟಿದ್ದೇನೆ ಅಂತಂದು ಹೇಳಿ ಹೋಗಿಬಿಡ್ತಾನೆ. ರಾವಣ ಹೋದ ಮೇಲೆ ಪಾಪ ಸೀತಾದೇವಿಗೆ ಈ ರಾಕ್ಷಸರೆಲ್ಲ ಕೂಡ ಕಾಟವನ್ನು ಕೊಟ್ಟಿದ್ದಾರೆ. ಆಮೇಲೆ ತ್ರಿಜಟ ಎದ್ದದ್ದು ಆಯಿತು, ಅವಳು ತನ್ನ ಸ್ವಪ್ನ ವೃತ್ತಾಂತವನ್ನು ಹೇಳಿದ್ದು ಆಯಿತು. ಆಮೇಲೆ ಸದ್ದು ತಣ್ಣಗಾದ ಮೇಲೆ ಸೀತಾದೇವಿ ಯೋಚನೆ ಮಾಡುತ್ತಾರೆ, ಹೇಗಾದರೂ ಇವನು ನನ್ನ ಫಲಹಾರಕ್ಕೆ ತೊಗೊಂಡ್ಬಿಡ್ತಾನೆ, ಈ ಪಾಪಾತ್ಮನ ಕೈಯಲ್ಲಿ ಸಾಯೋದಕ್ಕಂತೂ ರಾಮ ಬರಲಿಲ್ಲ, ಬರೋ ಅವಕಾಶವೂ ಇಲ್ಲ ಅನಿಸುತ್ತ. ಬರಬೇಕಾದ್ರೆ ಇನ್ನೂ ಬರಬೇಕಲ್ಲ, ಮೊದಲೇ ಬರಬೇಕಿತ್ತು, ಇಷ್ಟು ದಿನ ಆಯಿತು ಇನ್ನೂ ಬರಲಿಲ್ಲ ರಾಮ, ಹಾಗಾಗಿ ರಾವಣನ ಮರೆತಿರಬೇಕು, ಈ ಪಾಪಾತ್ಮನಲ್ಲಿ ನಾನು ಸಾಯೋದು ಬೇಡ ಅಂತ ತನಗೆ ತಾನು ಸಾಯಲಿಕ್ಕೆ ಸಿದ್ಧ ಆಗ್ತಾಳೆ. ಆಗ ಯುಕ್ತಿವಂತನಾದಂಥ ಈ ಹನುಮಂತ ಮಾತಾಡುತ್ತಾನೆ, ಎಷ್ಟು ಸುಂದರ, ಮನುಷ್ಯರಿಗೆ ಅರ್ಥವಾಗುವಂತೆ ಸುಸಂಸ್ಕೃತವಾದಂಥ ಭಾಷೆಯಲ್ಲಿ ತನಗೆ ಸೀತೆಗೆ ಮಾತ್ರ ಅರ್ಥವಾಗುವಂತೆ ತಾನು ಅದ್ಭುತವಾಗಿ ರಾಮನ ಚರಿತ್ರೆಯನ್ನು ಹೇಳುತ್ತಾನೆ. ಹಿಂದೆ ದಶರಥ ಅಂತ ಒಬ್ಬ ರಾಜ ಇದ್ದ, ಅವನಿಗೆ 3 ಹೆಂಡಂದರು, ಯಜ್ಞಫಲವಾಗಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತಂದು ಮಕ್ಕಳಾಗಿದ್ದರು. ಯಾಗ ಸಂರಕ್ಷಣೆಗಾಗಿ ರಾಮ ಲಕ್ಷ್ಮಣರು ವಿಶ್ವಾಮಿತ್ರನ ಹಿಂದೆ ಹೊರಟಿದ್ದಾರೆ. ಯಾಗ ಸಂರಕ್ಷಣೆ ಮಾಡಿ ಮಿಥಿಲೆಗೆ ಬಂದು ಶಿವಧನಸ್ಸನ್ನು ಮುರಿದು ಜಾನಕಿಯನ್ನು ಮದುವೆಯಾಗಿದ್ದಾನೆ ರಾಮ. ಅಯೋಧ್ಯದಲ್ಲಿ ಅವರು ಸುಖವಾಗಿರುವಾಗ ತಂದೆ ಪಟ್ಟಾಭಿಷೇಕ ಮಾಡಬೇಕು ಅಂದ ಸಮಯದಲ್ಲಿ ತಾಯಿಯಾದಂಥ ಕೈಕೆಯ ಮಾತಿಗಾಗಿ ರಾಮ ಕಾಡಿಗೆ ಬಂದ. ಕಾಡಿನಲ್ಲಿ ಧೂರ್ತನಾದ ರಾವಣಾಸುರನ ಈ ಸೀತೆಯನ್ನು ಅಪಹಾರ ಮಾಡಿದ. ಆ ಸೀತೆಯನ್ನು ಹುಡುಕುತ್ತಾ ರಾಮ ಸುಗ್ರೀವನನ್ನು ಸಹಾಯವನ್ನು ಯಾಚಿಸಿ ಋಷ್ಯಮುಖಕ್ಕೆ ಬಂದ. ಅಲ್ಲಿ ವಾಲಿ ಸಂಹಾರ ಮಾಡಿ ಕಿಷ್ಕಿಂಧಾಧಿಪತಿಯನ್ನು ಸುಗ್ರೀವನಿಗೆ ಮಾಡಿ ರಾಮ ಸೀತಾನ್ವೇಷಣೆಗೆ ಎಲ್ಲ ಕಪಿಸೈನ್ಯವನ್ನು ಕೊಟ್ಟು ಕಳಿಸಿದ. ಅದರಲ್ಲಿ ದಕ್ಷಿಣ ದಿಕ್ಕಿಗೆ ಅಂಗದ ನೇತೃತ್ವದಲ್ಲಿ ನಾವು ಬಂದಿದ್ದೀವಿ. ನನ್ನ ಭಾಗ್ಯವಶಾತ್ ಇವತ್ತು ನಾನು ಸೀತೆಯನ್ನು ಕಂಡೆ ಅಂತ ಇಷ್ಟು ಕಥೆಯನ್ನು ವಿಸ್ತಾರವಾಗಿ ಹೇಳುತ್ತಾನೆ. ಅರಣ್ಯದಲ್ಲಿ ಇದ್ದಷ್ಟು ತನಕ ಸೀತೆಗೆ ಗೊತ್ತು, ರಾವಣ ಅಪಹಾರ ಮಾಡಿದ ತನಕ ಗೊತ್ತು, ಆಮೇಲೆ ಆದ ಕಥೆ ಈಕೆಗೆ ಹೊಸದು. ವಾನರ ಸಹವಾಸ ಇವೆಲ್ಲ ಹೊಸದ್ದು. ಯಾರಿಷ್ಟು ಸುಂದರವಾಗಿ ರಾಮನ ಕೀರ್ತನೆಯನ್ನು ಮಾಡುತ್ತಿದ್ದಾರೆ ಈ ರಾಕ್ಷಸರ ಮಧ್ಯದಲ್ಲಿ ಅಂತ ಆ ಕಡೆ ಈ ಕಡೆ ನೋಡಿ ಮೇಲಕ್ಕೆ ನೋಡ್ತಾಳೆ. ಮೇಲೆ ಪಿಂಗಾಕ್ಷ ಅಂತ ಕೆಂಪಿನ ಮುಖದಿಂದ ಇದ್ದಂಥ ಒಂದು ಕೋತಿ. ಅಯ್ಯೋ, ಸ್ವಪ್ನದಲ್ಲಿ ಕೋತಿಯನ್ನು ನೋಡಲೇಬಾರದು, ನಾನು ಸ್ವಪ್ನದಲ್ಲಿ ನೋಡೇಬಿಟ್ಟೆ ಕೋತಿಯನ್ನು, ಎಂಥ ಆಪತ್ತು ಬರುತ್ತದೋ ಅಂತ ಸ್ವಲ್ಪ ಹೊತ್ತು ಚಿಂತೆ ಮಾಡುತ್ತಾಳೆ. ಆಮೇಲೆ ಅಂದ್ಕೊತಾಳೆ, ನಾನು ಸ್ವಪ್ನವನ್ನು ನೋಡೇ ಇಲ್ಲ, ಯಾಕೆಂದರೆ ನಾನು ನಿದ್ದೆ ಮಾಡಿಲ್ಲಲ್ಲ ಅಂತಂದು ಹೇಳಿ ಆಕೆ ರಾಮನ ಕಥೆಯಿಂದ ತುಂಬ ಸಂತೋಷವಾಗಿ ಈ ಕಪಿ ಯಾರು ಅಂತ ಯೋಚನೆ ಮಾಡುತ್ತಿರ್ತಾಳೆ. ಅಂತ ಸಂತೋಷದಲ್ಲಿದ್ದ ಸೀತೆಯನ್ನು ವಂದಿಸುತ್ತಾ ಮುಂದೆ ಆ ವಾನರ ಏನು ಮಾಡಿದ ಎಂಬುದನ್ನು ನೋಡೋಣ. ಸ್ವಸ್ತಿ.